ನಮಸ್ಕಾರ. ಇಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕಾಂಟ್ರವರ್ಸಿಗಳ ಬಗ್ಗೆ. ನಾನು ನಿನ್ನೆ ಕೂಡ ಮಾತನಾಡಿದ್ದೆ. ಆದರೆ ಮತ್ತೊಂದು ಕಾಂಟ್ರವರ್ಸಿ ಏನಪ್ಪಾ ಅಂದರೆ, ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ಪದ ಬಳಕೆಯನ್ನು ಮಾಡಿದ್ರು. ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗೆ ಅದರ ವಿರುದ್ಧ ಈಗ ಪೊಲೀಸ್ ಮೆಟ್ಲು ಕೂಡ ಹೇರಿದ್ದಾಯಿತು. ಅದರ ಮುಂದಿನ ನಡೆ ಏನು ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಸದ್ಯ ನಿರ್ಮಾಪಕ ಕೆ ಮಂಜು ಅವರು ಕೂಡ ಇದಕ್ಕೆ ತಿರುಗು ಬಿದ್ದಿದ್ದು ಪೊಲೀಸ್ ಮೆಟ್ಲೇರಿದ್ದಾರೆ. ಪೊಲೀಸ್ ಠಾಣೆಯನ್ನ ಮೆಟ್ಲನ್ನು ಹೇರಿ ಈ ಒಂದು ಪದವನ್ನು ಬಳಕೆ ಮಾಡಿದ್ದು ಸರಿಯೇ ಅಂತ ಒಂದು ಕ್ರಿಮಿನಲ್ ಕೇಸನ್ನು ದೂರು ದಾಖಲನ್ನು ಮಾಡಿದ್ದಾರೆ ಅಂತ ಸ್ವತಃ ತಾವೇ ಹೇಳಿದ್ದಾರೆ. ಇದೀಗ ಒಂದು ಸಂದರ್ಶನದಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ವಿಷಯವನ್ನು ಹೇಳ್ತಾ ಒಂದಷ್ಟು ಸಿನಿಮಾ ರಂಗದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಬೆಳವಣಿಗೆಗಳಾಗಿರಬಹುದು, ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಒಂದು ಪದವನ್ನು ಬಳಸ್ತಾರೆ, ಕಮೋಟ್ ಟು ಡ್ಯಾಶ್ ಅಂತ. ಆ ಪದವನ್ನು ನಾನು ಇಲ್ಲಿ ಹೇಳೋಕೆ ಇಷ್ಟಪಡೋದಿಲ್ಲ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನನಗೂ ಗೊತ್ತಿಲ್ಲ. ಆದ್ದರಿಂದ ಆ ಡ್ಯಾಶ್ ಪದವನ್ನು ನಾನು ಬಳಸ್ಕೊಂಡು ಹೋಗಿ ಮಾತನಾಡ್ತೀನಿ. ಸದ್ಯ ಆ ಒಂದು ಏನು ಕಮೋಟ್ ಟು ಡ್ಯಾಶ್ ಏನಿದೆ, ಆ ಒಂದು ಪದ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ವೈರಲ್ ಆಗಿ ನಿರ್ಮಾಪಕರ ಸಂಘಕ್ಕೆ ಹೋಗಿದೆ. ಅಲ್ಲಿ ಇರ್ತಕ್ಕಂಥ ಒಂದಷ್ಟು ವ್ಯಕ್ತಿಗಳು, ಗಣ್ಯರು ಏನಿದ್ದಾರೆ, ಅವರು ಕ್ರಮವನ್ನು ತೆಗೆದುಕೊಳ್ಬೇಕು, ಏನಕ್ಕೆ ಹೀಗೆ ಚಕ್ರವರ್ತಿ ಚಂದ್ರಚೂಡ್ ಸಿನಿಮಾ ರಂಗದ ಬಗ್ಗೆ ಹೀಗೆಲ್ಲ ಮಾತಾಡಿದ್ರು ಅನ್ನೋ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅದರಿಂದ ಈಗ ಕೆ ಮಂಜು ಸರ್, ನಿರ್ಮಾಪಕರೇನಿದ್ದಾರೆ ಕೆ ಮಂಜು ಅವರು ಕೂಡ ಪೊಲೀಸ್ ಠಾಣೆ ಮೆಟ್ಟಲೇರಿ ಕ್ರಿಮಿನಲ್ ದಾಖಲೆಯನ್ನು ಒಂದು ದೂರನ್ನು ನೀಡಿದ್ದಾರಂತೆ ಚಕ್ರವರ್ತಿ ಚಂದ್ರಚೂಡ್ ಅವ್ರ ಮೇಲೆ. ಚಕ್ರವರ್ತಿ ಚಂದ್ರಚೂಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಕೆ ಮಂಜು ಅವರು ಈ ಚಿಕ್ಕ ವಿಷಯವನ್ನು ದೊಡ್ಡ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾನು ನಮ್ಮ ಕನ್ನಡ ಸಿನಿಮಾದ ರಂಗದ ಬಗ್ಗೆ ಮಾತನಾಡಿಲ್ಲ. ನಾನು ಮಾತಾಡಿದ್ದು ಬೇರೆ ಸಿನಿಮಾ ರಂಗದ ಬಗ್ಗೆ, ಅಲ್ಲಿ ನಡೀತಕ್ಕಂಥ ವಿಚಾರಗಳು, ಅಲ್ಲಿ ಹೀರೋಗಳ ಬಗ್ಗೆ ಅಥವಾ ಅಲ್ಲಿ ಟೆಕ್ನಿಷಿಯನ್ಸು, ಒಂದಷ್ಟು ವಿಚಾರದ ವರ್ಗದಲ್ಲಿ ನಡೀತಕ್ಕಂಥ ಒಂದಷ್ಟು ವ್ಯವಹಾರಗಳ ಬಗ್ಗೆ ನಾನು ಮಾತನಾಡಿದ್ದು. ಅಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ, ಅಲ್ಲಿ ನನಗೆ ಆಗಿರುವ ಅನುಭವದಿಂದ ನಾನು ಆ ವಿಚಾರವನ್ನು ಹೇಳಿದೆ ಹೊರತು ಯಾವುದೇ ನಮ್ಮ ಕನ್ನಡ ಸಿನಿಮಾ ರಂಗದ ನಿರ್ಮಾಪಕರ ಬಗ್ಗೆ ಆಗಲಿ, ನಟರ ಬಗ್ಗೆ ಆಗಲಿ, ನಮ್ಮ ವ್ಯವಸ್ಥೆ ಬಗ್ಗೆ ಆಗಲಿ ನಾನು ಮಾತನಾಡಿಲ್ಲ ಅಂತ ಇದಕ್ಕೆ ಪ್ರತ್ಯುತ್ತರವಾಗಿ ಚಕ್ರವರ್ತಿ ಚಂದ್ರಚೂಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ, ಆನ್ಸರ್ ಮಾಡಿದ್ದಾರೆ. ಅಷ್ಟಕ್ಕೂ ಕೆ ಮಂಜು ಅವರು ಈಗ ದೂರನ್ನು ದಾಖಲಿಸಿ ಆಯಿತು. ಇದಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಯಾವ ರೀತಿಯಾಗಿ ಮಾತನಾಡ್ತಾರೆ, ಏನು ಎತ್ತ ಎನ್ನುವುದನ್ನು ನಾವು ಕಾದು ನೋಡಬೇಕಿದೆ. ಈಗ ಅವರ ಕಾಂಟ್ರವರ್ಸಿ ಪದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಯೂಟರ್ನ್ ತೊಗೊಂಡು ನಾನು ನಮ್ಮ ಸಿನಿಮಾ ರಂಗಕ್ಕೆ ಹೇಳಿಲ್ಲ, ಬೇರೆ ಸಿನಿಮಾ ರಂಗದವ್ರ ಬಗ್ಗೆ ನಾನು ಮಾತನಾಡಿದ್ದು ಅಂತ ಹೇಳಿದ್ದು ಎಷ್ಟು ಸರಿ ಏನೂ ಗೊತ್ತಿಲ್ಲ. ಆದರೆ ಯಾವುದೇ ಸಿನಿಮಾ ರಂಗ ಆಗಿರಲಿ, ಆದರೆ ಆ ಒಂದು ಪದಗಳನ್ನು ಬಳಸೋದು ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವಕ್ಕೆ ಅಲ್ಲ ಅಂತ ನಮಗನ್ಸುತ್ತೆ. ಸೊ ಚಕ್ರವರ್ತಿ ಚಂದ್ರಚೂಡ್ ಅವರು ಮುಂದಿನ ನಡೆ ಏನು, ಈಗ ಕೇಸ್ ದಾಖಲಾಗಿದೆ, ಇದರ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಇನ್ನು ಕೆ ಮಂಜು ಅವ್ರಿಗೆ ನನ್ನ ಒಂದು ಒಳ್ಳೆ ರೆಸ್ಪೆಕ್ಟ್ ಇತ್ತು. ಆದರೆ ಅವ್ರಿಗೆ ಇನ್ಮೇಲೆ ನಾನು ಮಂಜಣ್ಣ ಅಂತ ಕರಿತಾ ಇದ್ದರೆ, ಆದರೆ ಈಗ ಕೊಬ್ಬರಿ ಮಂಜು ಅಂತಲೇ ಕರಿತೀನಿ ನಾನು ಅವ್ರನ್ನ ಅಂತ ಕೂಡ ಖಡಾಖಂಡಿತವಾಗಿ ಚಕ್ರವರ್ತಿ ಚಂದ್ರಚೂಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ಏನಾಗುತ್ತೆ ಕಾದು ನೋಡೋಣ.